ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಕನ್ನಡ ಟಿಕೆಟ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನೇನು 2024 ಮುಗೀತು, ಇನ್ನು 2025 ಬಂತು. ಈ 2025ರಲ್ಲಿ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಅದ್ರ ಜೊತೆ ಈ ಒಂದು ನೋಡೋ ಪ್ರತಿಯೊಬ್ಬರು ಕೂಡ ನಿಮ್ಮೊಂದು ಕನಸು ನೆನಸಾಗಲಿ ಆದಷ್ಟು ಬೇಗ ಅಂತ ಹೇಳ್ತಾ ಇನ್ನೊಂದು ತುಂಬ ಸಿಂಪಲ್. ನಾನು ನಿಮಗೆ ಮಾರ್ನಿಂಗ್ ಒಂದು ವಿಡಿಯೋ ಮಾಡಿದೆ. ಏನಪ್ಪ ಯೂಟ್ಯೂಬ್ ಮೇಲೊಂದು ಹೊಸ ನ್ಯೂ ರೂಲ್ಸ್ ಬಂದಿದೆ. ಈ ಒಂದು ರೂಲ್ಸ್ ಇಂಪಾರ್ಟೆಂಟ್, ಯಾಕಂದರೆ ಪ್ಲೀಸ್ ಹೆಲ್ಪ್ ಅಂತ ಹೇಳಿದೆ ನಾನು ನಿಮಗೆ. ಯಾಕಂದರೆ ಚಾನಲ್ ಡಿಲೀಟ್ ಆಗುತ್ತೆ. ಯೂಟ್ಯೂಬ್ ಮೇಲೆ ಒಂದು ಹೊಸ ನ್ಯೂ ರೂಲ್ಸ್ ಬಂದಿದೆ ಅಂತ ಹೇಳಿದೆ. ಅದು ಯಾವುದಪ್ಪ ರೂಲ್ಸ್ ಅಂದ್ರಪ್ಪ, ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್ ಅಂತ ಬಂದು ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ರೂಲ್ಸ್ ಬಂದಿದೆ. ಆ್ಯಕ್ಚುಲಿ ನೋಟು ಅದರಲ್ಲಿ ಮೇನ್ ಇಂಪಾರ್ಟೆಂಟ್, ಯಾರೆಲ್ಲ ಸ್ಪಾನ್ಸರ್ಶಿಪ್ ವೀಡಿಯೋ ಮಾಡ್ತಾಯಿದ್ದಾರೆ ಅಂದರೆ ಅರ್ನಿಂಗ್ ರಿಲೇಟೆಡ್ ಯಾರೆಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ ಅವರು ಎಲ್ಲರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಈ ಒಂದು. ಯಾಕಪ್ಪ ನೀವು ಏನೇ ಒಂದು ಜಸ್ಟ್ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬರುತ್ತೆ. ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಡಿಲೀಟ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿಬಿಡುತ್ತೆ, ಪರ್ಮನೆಂಟಾಗಿ ಟರ್ಮಿನೇಟ್ ಮಾಡಿಬಿಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಅದನ್ನು ಸ್ಪಾನ್ಸರ್ಶಿಪ್ ಅಷ್ಟೇ ಅಲ್ಲ, ಆ್ಯಕ್ಚುಲಿ ಉಂಟು ಎಲ್ಲ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಒಂದು ಡೌಟ್ ಇದೆ. ತುಂಬ ಜನ ರೂಲ್ಸ್ ಬಂದ ನಂತರ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ನಾವು ಇನ್ನು ಮುಂದೆ ಸ್ಪಾನ್ಸರ್ಶಿಪ್ ಮಾಡೋದಕ್ಕೆ ಆಗಲ್ವಾ, ಸ್ಪಾನ್ಸರ್ಶಿಪ್ ಮಾಡೋದಕ್ಕೆ ಅಂದರೆ ಸ್ಪಾನ್ಸರ್ಶಿಪ್ ಮಾಡಬಾರ್ದು ಅಂತ ತುಂಬ ಜನ ಕೂಡ ಇದೀನಿ. ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್, ಎಲ್ಲರೂ ಕೂಡ ಮಿಸ್ ಮಾಡೋದೇ ನೋಡಲೇಬೇಕಾಗುತ್ತೆ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮ ಒಂದು ಈ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಮೊದಲನೇದಾಗಿ ಬಂದುಬಿಟ್ಟು ನೀವು ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೆ ಹತ್ತಾನೆ ಆ್ಯಕ್ಚುಲಿ ಬಂದುಬಿಟ್ಟು ನಿಮ್ಗೆ ಎಲ್ಲರಿಗೆ ಹೇಳ್ಬೇಕಾರೆ ಮೊದಲಿಗೆ ಬಂದುಬಿಟ್ಟು ಆ ಒಂದು ಐ ಕಾರ್ಡಲ್ಲಿ ಹಾಕಿರ್ತೀನಿ, ನೀವು ಬೆಳಗ್ಗೆ ಅಪ್ಲೋಡ್ ಮಾಡಿದ ಇಲ್ಲಾಂದರೆ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಆ ಒಂದು ವಿಡಿಯೋ ನೋಡಿ, ಆ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಯೂಟ್ಯೂಬ್ನಲ್ಲಿ ಯಾವ್ಯಾವ ರೂಲ್ಸ್ ಬಂದಿದೆ, ಏನು ಬಂದಿದೆ, ಪಾಲಿಸಿ ಏನು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಕ್ಲಿಯರಾಗಿ ಆ ಒಂದು ವಿಡಿಯೋ ನೀವು ನೋಡ್ಕೊರಿ. ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದೀನಿ ಮೇನ್ ಇಂಪಾರ್ಟೆಂಟ್ ಅಂದರೆ ಏನಪ್ಪ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಸರ್ ಬೇಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ಒಂದು ವೇಳೆ ಸ್ಪಾನ್ಸರ್ಶಿಪ್ ವಿಡಿಯೋ ಈಗಾಗಲೇ ಮಾಡಿದರೆ ಅರ್ನಿಂಗ್ ಅಪ್ಲಿಕೇಶನ್ ರಿಲೇಟೆಡ್ ಬೇಗ ವಿಡಿಯೋ ಡಿಲೀಟ್ ಮಾಡ್ಕೊಂಬಿಡಿ. ಯಾಕಪ್ಪ ಏನಾದರೂ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದಂಥ ವಿಡಿಯೋ ಡಿಲೀಟ್ ಮಾಡಿದೆ, ನೀವು ಕೂಡ ಡಿಲೀಟ್ ಮಾಡ್ಕೊಳ್ಳಿ. ಯಾಕಪ್ಪ ಅನ್ಬೇಕಾರೆ ಯೂಟ್ಯೂಬ್ನಲ್ಲಿ ಹೊಸ ನ್ಯೂ ರೂಲ್ಸ್ ಬಂದಿದೆ. ಎಲ್ಲರೂ ಕೂಡ ಇತ್ತೀಚೆಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ತುಂಬ ಜನರಿಗೆ ಸ್ಟ್ರೈಕ್ ಬಂದಿದೆ. ಏನಪ್ಪ ಅನ್ಬೇಕಾರೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್ ಅಂತ ಬಂದ್ಬಿಟ್ಟು ಇದು ಇಂಡಿಯನ್ ಗೌರ್ಮೆಂಟ್ ಹೊಸ ನ್ಯೂ ರೂಲ್ಸ್ ತಂದಿದೆ. ಆ ಒಂದು ರೂಲ್ಸ್ ಯೂಟ್ಯೂಬ್ದವ್ರು ಫಾಲೋ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಅವರೆಲ್ಲರಿಗೂ ಹೇಳ್ತೀನಿ, ಸ್ಪಾನ್ಸರ್ಶಿಪ್ ಮಾಡೋದಂದ್ರೆ ಆ್ಯಕ್ಚುಲಿ ಮುಟ್ಟು ಸ್ಪಾನ್ಸರ್ಶಿಪ್ ಅನ್ನೋದು ಯಾವ ರೀತಿ ಅಂದರೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಯೂಟ್ಯೂಬ್ನಲ್ಲಿ ಸಿಗೋದು ನಮಗೆ ಎಷ್ಟು 10%, ಅದೇ ಸ್ಪಾನ್ಸರ್ಶಿಪ್ನಿಂದ ಸಿಗೋದು 90% ನಮಗೆ ಸಿಗುತ್ತೆ ಅರ್ನಿಂಗ್ ಅನ್ನೋದು. ಯಾಕಂದರೆ ಯೂಟ್ಯೂಬ್ ಪೇಮೆಂಟ್ ಬರೋದು ಇಷ್ಟು, ಸ್ಪಾನ್ಸರ್ಶಿಪ್ನಿಂದ ಸಿಗೋದು ಇಷ್ಟು. ಆದರೆ ಬಟ್ ಈ ಸ್ಪಾನ್ಸರ್ಶಿಪ್ ಮಾಡೋದು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಯೂಟ್ಯೂಬ್ದವ್ರು ಏನು ಅಂದರೆ ಇಂಡಿಯನ್ ಗೌರ್ಮೆಂಟ್ದವ್ರು ಏನು ಮಾಡಿದ್ದಾರೆ, ಅದಕ್ಕೆ ಕೆಲವೊಂದಷ್ಟು ರೂಲ್ಸ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗಿದೆ. ಎಕ್ಸಾಂಪಲ್ ಬಂದ್ಬಿಟ್ಟು ಹಿಂದಿ ಒಂದು ಯೂಟ್ಯೂಬ್ ಚಾನಲ್ ಇನ್ಕಮ್ ಟ್ರಿಕ್ಸ್ ಅಂತ ಬಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್, ಆ ಒಂದು ಯೂಟ್ಯೂಬ್ ಚಾನಲ್ 600 ಮ್ಯಾಕ್ಸಿಮಮ್ 600 ವಿಡಿಯೋ ಎಲ್ಲ ಡಿಲೀಟ್ ಮಾಡಿದ್ದಾರೆ. ಅದ್ರ ಜೊತೆ ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸ್ಟ್ರೈಕ್ ಬಂದಿದೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ನೀವು ಅರ್ನಿಂಗ್ ರಿಲೇಟೆಡ್ ವಿಡಿಯೋ ಮಾಡಿದರೆ, ಜಸ್ಟ್ ನಿಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ಗೆ ಸ್ಪಾನ್ಸರ್ಶಿಪ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸ್ಟ್ರೈಕ್ ಬರುತ್ತೆ. ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗುತ್ತೆ, ಆ ಒಂದು ವಿಡಿಯೋ ಕೂಡ ಡಿಲೀಟ್ ಆಗುತ್ತೆ. ಆದರೆ ಬಟ್ ಈ ಸ್ಪಾನ್ಸರ್ಶಿಪ್ ಅಂದರೆ ಯಾವ ರೀತಿ ಅಂದರೆ, ನೀವು ಎಕ್ಸಾಂಪಲ್ ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬ್ದಲ್ಲಿ ರೂಲ್ಸ್ ನೀವು ತಿಳ್ಕೊಬೇಕು. ಏನಪ್ಪ ಅಂದರೆ ತುಂಬ ಸಿಂಪಲ್ ಆಗಿರ್ಬೇಕು. ನೀವು ಏನಾದರೂ ಸ್ಪಾನ್ಸರ್ಶಿಪ್ ಮಾಡ್ತಾಯಿದ್ರೆ ದಯವಿಟ್ಟು ಎಲ್ಲರಿಗೂ ನನಗೆ ಕೈಯಿಂದ ಮುಗಿದು ಕೇಳ್ತಾ ಇದ್ದೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ಕೆಲವೊಂದಷ್ಟು ದಿನಗಳ ಕಾಲ ಯಾರು ಕೂಡ ಸ್ಪಾನ್ಸರ್ಶಿಪ್ ಮಾಡೋಕ್ಕೋಗ್ಬಿಡಿ, ಯಾರು ಕೂಡ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ರಿಲೇಟೆಡ್ ವಿಡಿಯೋ ಮಾಡೋಕ್ಕೋಗ್ಬಿಡಿ. ಯಾಕಂದರೆ ಯೂಟ್ಯೂಬ್ದವರಿಗೆ ಗೊತ್ತಿಲ್ಲ ಆ ರೀತಿ ಆಗ್ತದೆ. ಯೂಟ್ಯೂಬ್ನಲ್ಲಿ ಆಲ್ಮೋಸ್ಟ್ ತುಂಬ ಹಿಂದಿ ಯೂಟ್ಯೂಬ್ ಚಾನಲ್ಗೆ ತುಂಬ ಸ್ಟ್ರೈಕು, ತುಂಬ ಚಾನಲ್ ಜಿಗಿದು ಹೋಗ್ತಾ ಇದೆ, ಚಾನಲ್ ಡಿಲೀಟ್ ಆಗ್ತದೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ. ಯಾಕಪ್ಪ ಅಂದರೆ ನೀವು ಏನಾದರೂ ಒಂದು ವೇಳೆ ಸ್ಪಾನ್ಸರ್ಶಿಪ್ ಆಗಿದ್ರೆ ನೀವು ಕೇಳ್ಬೋದು, ಬ್ರದರ್ ಸ್ಪಾನ್ಸರ್ಶಿಪ್ ನಾವು ಆಗಿದ್ರೆ ಮಾಡಬಾರ್ದು, ಇನ್ನು ಮುಂದೆ ಮಾಡ್ಬೋದು. ಅದಕ್ಕೆ ಆದಂದರೆ ಕೆಲವೊಂದಷ್ಟು ಕಂಡೀಷನ್. ಏನಪ್ಪ ಕಂಡೀಷನ್, ನೀವು ಏನಾದರೂ ಸ್ಪಾನ್ಸರ್ಶಿಪ್ ಮಾಡ್ತಾಯಿದ್ರೆ ನೀವು ನಿಮ್ಮೊಂದು ಸ್ಪಾನ್ಸರ್ಶಿಪ್ ಆ ಒಂದು ವಿಡಿಯೋದಲ್ಲಿ ಹೇಳೋಂಗಿಲ್ಲ, ಈ ಒಂದು ಅಪ್ಲಿಕೇಶನ್ ಡೈಲಿ ಇಷ್ಟೇ ಅರ್ನ್ ಮಾಡ್ಬೋದು, ಇಷ್ಟು ಮಾಡ್ಬೋದು ಅಂತ ನೀವು ಕಡ್ಡಾಯವಾಗಿ ಹೇಳೋಂಗಿಲ್ಲ. ಇಲ್ಲಿ ನೀವು ಕೆಲಸ ಮಾಡಿದ್ರೆ ಇಷ್ಟು ಮಾಡ್ಬೋದು ಅಂತ ಹೇಳ್ಬೋದು ಎಕ್ಸಾಂಪಲ್ಗೆ. ಆದರೆ ಬಟ್ ಪ್ರತಿದಿನಕ್ಕೆ 2000 ಅರ್ನ್ ಮಾಡ್ಬೋದು, 2000 ದುಡ್ಡು ಮಾಡ್ಬೋದು ಅಂತ ಹೇಳೋಂಗಿಲ್ಲ. ಆ್ಯಕ್ಚುಲಿ ನಾನೇ ಹೇಳ್ಬೇಕು, ನಾನೇ ವಿಡಿಯೋ ಹೇಳಿದ್ರೆ ನನ್ನ ವಿಡಿಯೋ ಕೂಡ ಸ್ಟ್ರೈಕ್ ಒಂದು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿಲ್ಲ, ಲಾಸ್ಟ್ 90 ಡೇಸ್ ಒಳಗಡೆ ಅಂದರೆ 90 ದಿನಗಳ ಕಾಲ ಒಳಗಡೆ 3 ಆ್ಯಕ್ಟಿವ್ ಸ್ಟ್ರೈಕ್ ಬಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಟರ್ಮಿನೇಟ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನೀವೇನೋ ಸ್ಪಾನ್ಸರ್ಶಿಪ್ ಮಾಡಲೇಬೇಕಪ್ಪ ಅಂದರೆ ಕೆಲವೊಂದಷ್ಟು ದಿನಗಳ ನಂತರ ವೇಟ್ ಮಾಡಿ ಮಾಡಲೇಬೇಕಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಒಂದು ವಿಡಿಯೋದಲ್ಲಿ ನೀವು ಹೇಳೋಂಗಿಲ್ಲ, ಒತ್ತಾಯ ಮಾಡಿ ಹೇಳೋಂಗಿಲ್ಲ, ಬಲವಂತ ಹೇಳೋಂಗಿಲ್ಲ, ಇದನ್ನ ಮಾಡಲೇಬೇಕು, ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು, ಇನ್ಸ್ಟಾಲ್ ಮಾಡಲೇಬೇಕು ಅಂತ ಯಾವುದೇ ರೀತಿ ಹೇಳೋಂಗಿಲ್ಲ. ಇದು ಮೇನ್ ಇಂಪಾರ್ಟೆಂಟ್.
ನೀವು ಎಷ್ಟು ಅರ್ನ್ ಮಾಡಬೇಕು ಅಂತ ಮಾತ್ರ ಹೇಳೋದು. ಅದ್ರ ಮೇಲ್ಗಡೆ ಇಷ್ಟು ಪ್ರತಿದಿನ ಇಷ್ಟು ದುಡ್ಡು ಮಾಡ್ಬೋದು ಅಂತ ಹೇಳ್ಬೋದು, ಮಾಡ್ಬೋದು ಅಂತ ಹೇಳ್ಬೋದು, ಅಂದರೆ ಮಾಡ್ಬೋದು ಅಂತ ಹೇಳ್ಬೋದು. ಅಂದರೆ ನೀವು ಏನಾದರೂ ಮಾಡಿ ಅಂತ ಹೇಳೋಂಗಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ ಮೇನ್ ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ಮೊದಲನೇ ರೂಲ್ಸ್, ಯಾರೆಲ್ಲ ಸ್ಪಾನ್ಸರ್ಶಿಪ್ ಮಾಡಬೇಕಂತ ಅವರಿಗೆ. ಸೆಕೆಂಡ್ ಬಂದ್ಬಿಟ್ಟು ನೀವು ವಿಡ್ರೋಲ್ ಮತ್ತು ಅದ್ರ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ ಯಾವುದೇ ಕಾರಣಕ್ಕೂ ತೋರಿಸಂಗಿಲ್ಲ. ಅಂದರೆ ವಿಡ್ರೋಲ್, ಬ್ಯಾಂಕ್ ಡೀಟೇಲ್ಸ್ ಮತ್ತು ಡಿಪಾಸಿಟ್ ಯಾವುದೇ ಕಾರಣಕ್ಕೂ ತೋರಿಸಂಗಿಲ್ಲ. ಯಾಕಂದರೆ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ವಿಡ್ರೋಲ್ ಹಾಕೋದು, ಯಾವ ರೀತಿ ಡಿಪಾಸಿಟ್ ಹಾಕೋದು, ಯಾವ ರೀತಿ UPI ID ಮೂಲಕ ಅಂದರೆ ವಿಡ್ರೋಲ್ ಮಾಡ್ಕೋದು, ಮತ್ತು ಅದ್ರ ಜೊತೆಗೆ ಯಾವ ರೀತಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋದು ಅದನ್ನು ಕೂಡ ತಿಳಿಸಂಗಿಲ್ಲ. ಮೇನ್ ಡಿಪೆಂಡ್ ಅರ್ಥ ಮಾಡ್ಕೊಳ್ಳಿ. ಇದನ್ನು ಕೂಡ ನೀವು ಮಾಡೋಂಗಿಲ್ಲ. ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ರಿಸ್ಕ್. ಯಾರೆಲ್ಲ ಸ್ಪಾನ್ಸರ್ಶಿಪ್ ಮಾಡಬೇಕಂತಂದ್ರೆ ಅವ್ರಿಗೆಲ್ಲ ಇರ್ತಾನೆ, ಇದು ಮಾಡೋಂಗಿಲ್ಲ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ರೀತಿ ಈ ಗೇಮ್ಲಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಈ ಗೇಮ್ಲಿಂಗು ಮತ್ತು ಈ ಕೆಶನು ಅಂತ ಇರುತ್ತಲ್ಲ, ಈ ಒಂದು ಅಪ್ಲಿಕೇಶನ್ ಬಗ್ಗೆ ಯಾವುದೇ ರೀತಿ ವೀಡಿಯೋ ಮಾಡೋಂಗಿಲ್ಲ. ಇದ್ರ ಬಗ್ಗೆ ನೀವು ತಿಳಿಸಿಕೊಡೋಂಗಿಲ್ಲ. ಇದು ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯ ನೀವು ಪಾಲಿಸಿ ಏನಪ್ಪ ಅಂದ್ರೆ ಡಿಸ್ಕ್ಲೇಮರ್ ಹಾಕಲೇಬೇಕು. ನೀವು ಪ್ರತಿಯೊಂದು ವಿಡಿಯೋ ಯಾವುದೋ ಒಂದು ವಿಡಿಯೋದಲ್ಲಿ ಎಂಡಿಗೆ ನೀವು ಡಿಸ್ಕ್ಲೇಮರ್ ಹಾಕಬೇಕು. ಅದ್ರ ಜೊತೆಗೆ ನಾನು ನಿಮಗೆ ಬೆಟ್ರಾಗಿ ಹೇಳ್ತಾ ಇದ್ದೀನಿ, ಆ ಒಂದು ಡಿಸ್ಕ್ಲೇಮರ್ ಏನು ಮಾಡಿ ನಿಮ್ಮೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಆ್ಯಡ್ ಮಾಡಿ. ಇಷ್ಟು ಮಾಡಿ ನೀವು ಸ್ಪಾನ್ಸರ್ಶಿಪ್ ಮಾಡಲೇಬೇಕಂದ್ರೆ ಇದು ಮಾಡಿ ನೀವು ಸ್ಪಾನ್ಸರ್ಶಿಪ್ ಮಾಡ್ಬೋದು. ಆದರೆ ಬಟ್ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ಬಲವಂತ ಮಾಡೋಂಗಿಲ್ಲ. ಬಲವಂತ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅರ್ನಿಂಗ್ ಆಗುತ್ತೆ, ಇಷ್ಟು ದುಡ್ಡು ಸಿಗುತ್ತೆ, ಅಷ್ಟು ದುಡ್ಡು ಸಿಗುತ್ತೆ, ಪೇಕ್ ಸ್ಕ್ರೀನ್ಶಾಟ್ ಕೂಡ ಯಾವುದೇ ರೀತಿ ಹಾಕೋಂಗಿಲ್ಲ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರಿಗೂ ಎಷ್ಟೋ ದಿನ ಕಷ್ಟಪಟ್ಟಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಯಾರು ಕೂಡ ವೇಸ್ಟ್ ಮಾಡೋಕ್ಕೋಗ್ಬೇಡಿ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ನಮ್ಮ ಒಂದು ಇಂಡಿಯನ್ ಗೌರ್ಮೆಂಟ್ ಇಷ್ಟು ಸ್ಟ್ರಿಕ್ ಆಗಿದೆ. ಈಗ ನೀವು ಯಾವುದೊಂದು ಕಾಲ್ ಮಾಡಿದ್ರು ಕೂಡ ಅಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ನಿಂದ ಮಾಡ್ತಾಯಿದ್ದಾರೆ, ಪೇಕ್ ಅಂತ ಹೇಳ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ ಯಾರು ಕೂಡ ರಿಸೀವ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇಂಡಿಯನ್ ಗೌರ್ಮೆಂಟ್. ಈ ಇಂಡಿಯನ್ ಗೌರ್ಮೆಂಟ್ ಮಾಡಿದಂಥ ಏನು ರೂಲ್ಸ್ ಇದೆಯಲ್ಲ ಅದನ್ನು ಯೂಟ್ಯೂಬ್ದವ್ರು ಫಾಲೋ ಮಾಡಲೇಬೇಕು. ಯಾಕಂದರೆ ಯೂಟ್ಯೂಬ್ ಎಷ್ಟೋ ದಿನಗಳಿಂದ ಇದೆ. ಯೂಟ್ಯೂಬು ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡಲೇಬೇಕು. ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡಲಿ ಅಂದ್ರೆ ಯೂಟ್ಯೂಬ್ ಇರೋಲ್ಲ, ಇಲ್ಲಿವರೆಗೆ ಬರ್ತಿರ್ಕಿಲ್ಲ. ಅದೇ ರೀತಿ ಟಿಕ್ಟಾಕ್ ಎಕ್ಸಾಂಪಲ್, ಟಿಕ್ಟಾಕ್ ಮೊದಲು ಯೂಟ್ಯೂಬ್ ರೂಲ್ಸ್ ಅಂದರೆ ನಮ್ಮ ಗೌರ್ಮೆಂಟ್ ರೂಲ್ಸ್ ಯಾವುದೇ ರೀತಿ ಫಾಲೋ ಮಾಡ್ತಿರ್ಕಿಲ್ಲ. ಅದು ಫಾಲೋ ಮಾಡಲೇ ಇಲ್ಲ. ಅದು ಎಲ್ಲ ನಮ್ಮ ಪರ್ಸನಲ್ ಡೇಟಾ ಎಲ್ಲ ಇನ್ನೊಬ್ಬರು ಲೀಕ್ ಮಾಡ್ತಿತ್ತು. ಆ ಒಂದು ಕಾರಣಕ್ಕೋಸ್ಕರ ಬ್ಯಾನ್ ಮಾಡಿ ಹೋಗಿದ್ರು. ಅದಕ್ಕೋಸ್ಕರ ಐತೆ ಯೂಟ್ಯೂಬ್ ಯಾಕೆ ಬ್ಯಾನ್ ಆಗಿಲ್ಲ, ಯೂಟ್ಯೂಬ್ ನಮ್ಮ ಸೇಫ್ಟಿ. ಆ ಒಂದು ಕಾರಣಕ್ಕೋಸ್ಕರ ಐತೆ ಈ ಯೂಟ್ಯೂಬ್ನಿಂದ ಎಷ್ಟೋ ಯೂಟ್ಯೂಬರ್ಸ್ ಲೈಫ್ ಇದೆ, ಎಷ್ಟೋ ಯೂಟ್ಯೂಬರ್ಸ್ ಮನೆ ನಡೀತಿದೆ. ಎಕ್ಸಾಂಪಲ್ ನಂದೇ ಮನೆ ನಡೀತಿದೆ. ಆ ಒಂದು ಕಾರಣಕ್ಕೋಸ್ಕರ ಐತೆ ಸೇಫ್ಟಿ ಒಂದು ಹೊಸ ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಕನ್ನಡ ಟೆಕಿಟ್ಸ್ ಬ್ಲಾಗ್ ಚಾನಲ್ ಅಂತ ಒಂದು ಸೇಫ್ಟಿ ಸೆಕೆಂಡ್ ಚಾನಲ್ ಕೂಡ ಇದೆ. ಅದನ್ನು ನೀವು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೆ ಅದನ್ನು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೈ ಮುಗಿದು ಕೇಳ್ತಾನೆ, ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಅದು ಬಟ್ ಎಲ್ಲರೂ ಐತೆ ಕೆಲವು ದಿನಗಳ ಕಾಲ ಯಾರು ಕೂಡ ಸ್ಪಾನ್ಸರ್ ಮಾಡೋಕ್ಕೋಗ್ಬೇಡಿ. ಮಾಡಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ, ಜೆನ್ಯೂನ್ ಇದ್ರೆ ಮಾಡಿ, ಬೇಕಿದ್ರೆ ಯಾವುದೋ ಕಾರಣಕ್ಕೂ ಮಾಡೋಕ್ಕೋಡಿ. ಯೂಟ್ಯೂಬ್ ತುಂಬ ಅಷ್ಟಕ್ಕಿದೆ, ಯಾರು ಕೂಡ ಬಲವಂತ ಮಾಡೋಕ್ಕೆ ಹೋಗಲೇಬೇಡಿ ಅಂತ ಏನಲ್ಲ. ತುಂಬ ಸಿಂಪಲ್. ಸ್ಪಾನ್ಸರ್ಶಿಪ್ ಮಾಡೋರು ಎಲ್ಲರೂ ಕೂಡ ಒಂದು ಎಚ್ಚರಿಕೆ ಅಂತ ಹೇಳ್ಬೋದು ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಮೆಂಬರ್ಸ್ ಎಲ್ಲರೂ ಕೂಡ ಈ ಒಂದು ಯಾವ ರೀತಿ ಅನಿಸಿತ್ತು ಚಿಕ್ಕದಾಗಿ ಕಮೆಂಟ್ ಹಾಕಿ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಮೆಂಬರ್ಸ್ ಎಲ್ಲ ಕೂಡ ಜನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್.